ಬಾಯಿಲೆ ಬ್ರಹ್ಮವ ಬೊಗಳಿದರೇನು ನಾಯಿಯಂತೆ ಕೊಳೆ ಮೇಯುವೆ ಮನಸ್ಸೆ. ಶರೀರದೊಳಗೂ ಕೆಟ್ಟ ಗುಣ ಐತಿ, ನಮ್ಮ ಮನಸ್ಸಿನಾಗೂ ಕೆಟ್ಟ ಗುಣ ಐತಿ. ನಾವು ಮಾತಾಡಕತ್ರ ನಮ್ಮ ಮಾತಿಗೆ ಕೊನೆನೇ ಇರಂಗಿಲ್ಲ. ಅಂದ್ರೆ ಕೆಜಿ ಗಟ್ಲೆ ಟನ್ ಗಟ್ಲೆನ ಮಾತಾಡ್ಬೋದು. ನಾವು ಮಾತಿಗೆ ಕಡಿಮೆ ಇಲ್ಲ ನಮ್ಮೊಳಗ. ಮಾತು ಎಷ್ಟು ಬೇಕಾದ್ರೂ ಮಾತಾಡ್ತೇವೆ. ಅದರಂತೆ ಕೃತಿ ಅದನ್ನ ಕೇಳ್ಬ್ಯಾಡ್ರಿ ಅನ್ನಾರ ನಾವು. ಅದಕ್ಕ ಬಸವಣ್ಣ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತಾರ. ಅಂದ್ರೆ ಮಾತಿನಂಗ ಮನಸ್ಸ ಇಲ್ಲ, ಮಾತಿನಂಗ ಕೃತಿನೇ ಇಲ್ಲ. ನಾವು ಮಾತಾಡಿದಂಗ ನಾವ ನಡ್ಕೊಳ್ಳಿಲ್ಲ ಅಂತಂದ್ರ ಅದನ್ನ ತಗೊಂಡ್ ಏನ್ ಮಾಡೋದು? ನಮ್ಮ ಮಾತು ಹೆಂಗಿರ್ತದ, ನಮ್ಮ ನಡವಳಿಕೆ ಇರೋದಿಲ್ಲ. ನಮ್ಮ ಮಾತು ಹೆಂಗಿರ್ತದ, ನಮ್ಮ ಕೃತಿ ಇರೋದಿಲ್ಲ. ಅದಕ್ಕೆ ನಡೆ ನುಡಿ ಒಂದಾಗ್ಬೇಕು ಅಂತ ಶರಣರು ಹೇಳ್ತಾರ. ಅದಕ್ಕೆ ನಡೆ ಮತ್ತು ನುಡಿ, ಮಾತು ಮತ್ತು ಕೃತಿ ಯಾರ ಕಡೆಗೆ ಒಂದಾಗಿರ್ತದೋ ನಿಜವಾಗ್ಲೂ ಅವ್ರಕ್ಕಿಂತ ಸತ್ಯವಂತರು ಯಾರು ಇಲ್ಲವೇ ಇಲ್ಲ. ಅಂತವ್ರು ನಮಗೆ ಬೆರಳಿಕೆ ಮಾತ್ರ ಸಿಗ್ತಾರ. ಆದ್ರೆ ನಾವು ಬಹುತೇಕರು ಸುಳ್ಳನ್ನ ಹೇಳೋರು, ಸುಳ್ಳನ್ನೇ ಸತ್ಯವನ್ನ ಮಾಡ್ಲಿಕ್ಕೆ ಹೊರಟವರು. ಕಣ್ಣಿನಿಂದ ಒಂದನ್ನು ನೋಡ್ತೀವಿ ಮಾತಿನೊಳಗ, ಮತ್ತು ಕಣ್ಣಿನಿಂದ ಒಂದನ್ನು ನೋಡ್ತೀವಿ ಮಾತಿನೊಳಗೆ ನೋಡಿದ್ರ ಅದೇ ಇರೋದಿಲ್ಲ. ಮಾತಿನೊಳಗೆ ಬೇರೆದನ್ನ ಮಾತಾಡ್ತೇವೆ. ಶಿಶುನಾಳ ಶರೀಫರು ಅನುಭವ ಇಲ್ಲದೆ ಬರೆದಂಥವರಲ್ಲ. ಅವ್ರ ಪದವನ್ನು ಬರೀತಾರ, ಬಾಯಿಲೆ ಬ್ರಹ್ಮವ ಬೊಗಳಿದರೇನು ನಾಯಿಯಂತೆ ಕೊಳೆ ಮೇಯುವೆ ಮನಸ್ಸೆ. ಮೊದಲನೇ ಸಾಲಿನೊಳಗೆ ಇವ್ರೇನಪ್ಪಾ ಕಾರವಾಗಿ ಬರೆದು ಬಿಟ್ಟಾರ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಬೇವಸವಿದಂತೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳು ಅನ್ನೋ ಹಂಗ ಶರೀಫ್ ಸಾಹೇಬರ ಈ ತತ್ವಪದ ಅದ. ಬಾಯಿಲೆ ಬ್ರಹ್ಮವ ಬೊಗಳಿದರೇನು ನಾಯಿಯಂತೆ ಕೊಳೆ ಮೇಯುವೆ ಮನಸ್ಸೆ. ನಾವು ಎಷ್ಟೋ ಮಾತಾಡ್ತೇವೆ. ತಿಪ್ಪುರ್ಗಿಯಿಂದ ಉಪ್ಪುರ್ಗಿ ತನಕ ಮಾತಾಡ್ತೇವೆ. ತಿಪ್ಪಿನ ತಗೊಂಡೋಗಿ ಉಪ್ಪುರ್ಗಿಗೆ ಹೇರಿಸೋ ಅಂತ ಲೆಕ್ಕಕ್ಕೆ ಮಾತಾಡ್ತೇವೆ. ಬಾಯಿಲೆ ಬ್ರಹ್ಮವ, ಬಾಯಾಗಿ ಎಷ್ಟು ಮಾತಾಡಿದ್ರೆ ಏನು, ಬ್ರಹ್ಮವ ನುಡಿದರೇನು ಬೊಗಳಿದರೇನು ಅಂತ ಅಂತಾರ ಅವ್ರು. ಬಾಯಿಲೆ ಬ್ರಹ್ಮವ ಬೊಗಳಿದರೇನು, ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ, ನಾ ಹಿಂಗದನಿ ಹಂಗದನಿ ಅಂತೇಳಿ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡಕ್ಕೇನು ಕಡಿಮೆ ಇಲ್ಲ ನಮ್ಮೊಳಗ. ಆದ್ರ ಅಷ್ಟು ಮಾತಾಡಿದ್ರೆ ಏನು, ನಾಯಿಯಂತೆ ಕೊಳೆ ಮೇಯುವ ಮನಸ್ಸೆ. ಈ ಮನಸ್ಸ, ನಮ್ಮ ಮಾತು ಒಂದು ಮನಸ್ಸು ಒಂದು ಇದ್ದಾಗ ಮಾತು ಏನ್ ಹೇಳ್ತದ, ನಾನು ಅತ್ಯಾಚಾರಿ ಅಲ್ಲ ಅಂತ ಹೇಳ್ತದ, ನಾನು ದುರಾಚಾರಿ ಅಲ್ಲ ಅಂತ ಹೇಳ್ತದ, ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತದ, ನಾನು ವಂಚಕನಲ್ಲ, ಮೋಸಗಾರನಲ್ಲ, ಸುಳ್ಳುಗಾರನಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತದ ಬಾಯಿ. ಆದ್ರ ಮನಸ್ಸು ಹಂಗೆ ಇರ್ಬೇಕಲ್ಲ. ನಾವೀಗ ಉದಾಹರಣೆಯಾಗಿ ಒಂದು ನಾಯಿಯನ್ನ ತೆಗೆದುಕೊಂಡು ಬರ್ತೇವೆ. ತಕೊಂಡ್ ಬಂದು ಒಂದು ಪಲ್ಲಕ್ಕಿಯೊಳಗೆ ಕೂರಿಸ್ಕೊಂಡು ಇಡೀ ಊರ ಸುತ್ತಾಡಿಸಿ ಬಿಡ್ತೇವೆ. ಎಲ್ಲಾದ್ರೂ ಒಂದು ಕಡೆ ಹೊಲಸು ಕಂಡ್ರ ಟಣಕ್ಕನೆ ಜಿಗದ್ ಬಿಡ್ತದ. ಹಂಗ ನಮ್ಮ ಮನಸ್ಸು ಆಗ್ಯದ ಅಂತೇಳಿ ಇಲ್ಲಿ ಶರೀಫ್ ಸಾಹೇಬರು ಹೇಳ್ತಾರ. ಬಾಯಿಲೆ ಬ್ರಹ್ಮವ ಬೊಗಳಿದರೇನು ನಾಯಿಯಂತೆ ಕೊಳೆ ಮೇಯುವ ಮನಸ್ಸೆ. ನೀನು ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾತಾಡ್ತಿ, ದೊಡ್ಡ ಪೀಠದಾಗ ಕುಂತಿ, ದೊಡ್ಡ ಜಾಗದಾಗ ಕುಂತಿ, ದೊಡ್ಡ ಕುರ್ಚೆ ಮ್ಯಾಲ ಕುಂತಿ, ದೊಡ್ಡವ ಅಂತ ಅನಿಸ್ಕೊಂಡಿ, ನಾ ದೊಡ್ಡವ ಅಂತ ನೀನು ಅನ್ಕೊಂಡಿ. ಆದ್ರೂ ಕೂಡ ನಿನ್ನ ಮನಸ್ಸ ಮತ್ತ ನಾಯಿ ಹೊಲಸು ಕಂಡ್ರ ಹ್ಯಾಂಗ ಜಿಗದು ಆ ಹೊಲಸಿನ ಕಡೆ ಒಳತದಲ್ಲ, ಹೊಲಸಿನ ಕಡೆ ಹೋಗ್ತದಲ್ಲ, ಹಂಗ ನಿನ್ನ ಮನಸ್ಸಾಗ್ಯದ ಅಂತೇಳಿ ಶರೀಫ್ ಸಾಹೇಬರು ಈ ಪದ್ಯದ ಮೂಲಕ ಹೇಳಲಿಕ್ಕೆ ಶುರು ಮಾಡ್ತಾರ. ಮುಂದೆ ಬಂದು ಏನ್ ಹೇಳ್ತಾರ, ಕಾಯ ಜೀವದಳು ನ್ಯಾಯವ ಹಿಡಿಯದೆ ಮಾಯದೊಳಗೆ ಮುಳುಗಿ ಹೇಳುವೆ ಮನಸ್ಸೆ. ಕಾಯ ಅಂದ್ರೆ ಶರೀರ. ಈ ಶರೀರ ಮತ್ತು ಜೀವ, ಶರೀರ ಮತ್ತು ಆತ್ಮದೊಳಗ ನಾವು ನ್ಯಾಯವನ್ನ ಹಿಡ್ಕೊಂಡಿಲ್ಲ, ಸತ್ಯವನ್ನ ಹಿಡ್ಕೊಂಡಿಲ್ಲ. ನಮ್ಮ ಶರೀರದೊಳಗೂ ಕೆಟ್ಟ ಗುಣ ಐತಿ, ನಮ್ಮ ಮನಸ್ಸಿನಾಗೂ ಕೆಟ್ಟ ಗುಣ ಐತಿ. ಕಾಯ ಜೀವದಳು ನ್ಯಾಯವ ಹಿಡಿಯದೆ, ನ್ಯಾಯವನ್ನ ನೀನು ಹಿಡಿಲಿಲ್ಲ, ಸತ್ಯವನ್ನ ಹಿಡಿಲಿಲ್ಲ, ಸುಳ್ಳನ್ನ ಹಿಡ್ಕೊಂಡು ಹೊಂಟೇವಿ. ಹಿಂಗಾಗಿ ನಮಗ ಕತ್ತಲು ಆವರಿಸ್ಕೊಂಡದ. ನಾವು ನಮ್ಮೊಳಗ ಸತ್ಯವನ್ನ ಅಳವಡಿಸ್ಕೊಳ್ಳಾರ್ದೆ ಹೋದಾಗ ಇಲ್ಲಿ ಅಸತ್ಯದ ತಾಂಡವ ಹೆಚ್ಚಾಗ್ತದ. ನಾವು ದೇವರನ್ನ ನೆಲೆಗೊಳಿಸ್ಕೊಳ್ಳಾರ್ದೆ ಹೋದಾಗ ಅಲ್ಲಿ ದೆವ್ವಗಳ ಕಾಟ ಜಾಸ್ತಿ ಆಗ್ತವ. ಅಂದ್ರ ದೇವರು ಅಂದ್ರ ಸತ್ಯ, ದೇವರು ಅಂದ್ರ ನ್ಯಾಯ, ದೆವ್ವ ಅಂದ್ರ ಅಸತ್ಯ, ಅಜ್ಞಾನ ಆವರಿಸ್ಕೊಂಡ್ರ ಮತ್ತೇನಾಗ್ತದ ಮುಂದ ಹೇಳಾಕ ಬರೋದಿಲ್ಲ. ಮಾಯದೊಳಗೆ ಮುಳುಗಿ ಹೇಳುವ ಮನಸ್ಸೆ. ನೀನು ನಿನ್ನೊಳಗ ಸತ್ಯ, ನ್ಯಾಯ, ಪ್ರೀತಿ, ಮಮತೆ ಇದನ್ನೆಲ್ಲ ಅಳವಡಿಸ್ಕೊಳ್ಳಾರ್ದೆ ನಿನ್ನ ಕಾಯ ಜೀವದೊಳಗ ನೀನು ಮಾಯಾ ಮೋಹದೊಳಗೆ ವಿಷಯಾಸಕ್ತಿಗಳಿಗೆ ಜೋತ್ ಬಿದ್ದು ಬಾಯಿಲೆ ಮಾತ್ರ ನಾನು ದೊಡ್ಡವಂತಿ, ಬಾಯಿಲೆ ಮಾತ್ರ ನಾನು ಇಂತಾವ ಅಂತಾವ, ನಾನು ಇಂತಾಕಿ ಅಂತಾಕಿ ಅಂತ ಹೇಳ್ಕೊತ ಹೊಂಟಿ. ನಾಯಿ ಜಿಗದು ಮತ್ತು ಹೊಲಸ ತಿನ್ನೋ ಹಂಗೆ ನೀನು ಅದೇ ಕೆಲಸ ಮಾಡ್ತಿ. ಪರಸತಿ ಪರಧನ ಪರನಿಂದೆಗೆ ಮನ ಹರಿಸುವೆ ಪಿರಿಪಿರಿ ಸಾಕಿಲೋ ಮನಸ್ಸೆ. ನಾವು ಪರರ ವಸ್ತುವಿನ ಮೇಲೆ, ಪರಸತಿ ಮೇಲೆ, ಪರಧನದ ಮೇಲೆನೆ ನಮ್ಮ ಕಣ್ಣು ಹೆಚ್ಚಿರ್ತದ. ನಾವು ಸ್ವಂತದ್ದನ್ನ ಬಳಸ್ಕೊಳ್ಳಾರ್ದೆ ಮತ್ತೊಬ್ಬರ ವಸ್ತುವಿನ ಮೇಲೆ, ಮತ್ತೊಬ್ಬರ ವ್ಯಕ್ತಿಗಳ ಮೇಲೆ
ಮನಸ್ಸನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಶರೀಫ್ ಸಾಹೇಬ್ರು ಏನ್ ಹೇಳ್ತಾರ, ಪರಸತಿ ಪರಧನ ಪರನಿಂದೆಗೆ ಮನ ಹರಿಸುವೆ. ಈ ಟೊಂಗಿಯಿಂದ ಆ ಟೊಂಗಿಗೆ, ಆ ಮರದಿಂದ ಈ ಮರಕ್ಕ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆ ಮೆಂಗ್ಯ ಜಿಗದಾಡುವಂಗ ನಿನ್ನ ಮನಸ್ಸನ್ನು ಮಾಡ್ಕೊಂಡಿ. ನಿನ್ನ ಮನಸ್ಸನ್ನ ಗಟ್ಟಿ ಇಟ್ಕೊಳ್ಳಿಕ್ಕೆ ನೀನು ಪ್ರಯತ್ನ ಮಾಡವಳ್ಳಿ. ಯಾಕಂದ್ರ ಆ ಕಡೆಯಿಂದ ಈ ಕಡೆ ಜಿಗದಾಡುವಂತ ಗುಣ ನಿಂದೈತಿ. ಪರಸತಿ ಅಂತೇಳಿ ಹೋಗಿ ನಿನ್ನ ಬಾಜುಕ್ ನಿನ್ನ ಹೆಂಡತಿ ಇರ್ತಾ, ಮತ್ತೊಬ್ಬರ ಹೆಂಡತಿಯನ್ನ ನೀನು ಕೆಟ್ಟ ದೃಷ್ಟಿಯಿಂದ ನೋಡ್ತಿ. ನಿನ್ನ ಬಾಜುಕ್ ನಿನ್ನವ್ರು ಅಂತ ಅನಿಸ್ಕೊಂಡವ್ರು ಇರ್ತಾರ, ನೀನು ಮತ್ತೊಬ್ಬರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿ. ಹರಧನ, ನಿನ್ನ ಕಡೆಗೆ ದುಡ್ಡು ಇರ್ತದ, ದುಡಿಮಿರ್ತದ, ರಟ್ಟ್ಯಾಗ ಶಕ್ತಿ ಕೊಟ್ಟಿರ್ತಾನ ದೇವ್ರ, ದುಡಿತಿದಿ, ತಿಂತಿದಿ, ಆದ್ರೂ ಕೂಡ ಮತ್ತೊಬ್ಬರ ದುಡ್ಡಿಗೆ ಆಸೆ ಪಡ್ತಿದ್ದಿ, ಮತ್ತೊಬ್ಬರ ಆಸ್ತಿಗೆ ಆಸೆ ಪಡ್ತಿದ್ದಿ ಅಂತ ಶರೀಫಜ್ಜ ಹೇಳ್ತಾರ. ಪರನಿಂದೆಗೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಎಲ್ಲಾ ಕಡೆ ಹೊಕ್ಕಿ, ಆದ್ರೆ ನಿನ್ನ ಮನಸ್ಸಿನಾಗ ನೀನು ಹೊಕ್ಕಿ ನೋಡಿಲ್ಲ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕನ ತಿದ್ದಾಕ ನೀ ಯಾವಪ್ಪ, ಲೋಕನ್ ತಿದ್ದಾಕ ಯಾಕೆ ಹೋಕ್ಕಿ ನೀನು, ನಿನ್ನನ್ನ ಮೊದ್ಲು ನೀನು ತಿದ್ದುಕೋ ಅಂತಾರ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ಮನಸ್ಸನ್ನ, ನಿಮ್ಮ ಶರೀರವನ್ನ ನಿಮ್ಮ ಕಾಯ ಜೀವದೊಳು ನ್ಯಾಯವ ಹಿಡಿಯದೆ ಅಂತ ಶರೀಫಜ್ಜಿ ಏನ್ ಹೇಳ್ತಾರಲ್ಲ, ಅದನ್ನೇ ಬಸವಣ್ಣ 12ನೇ ಶತಮಾನದಾಗ ಹೇಳ್ತಾರ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಭಾರಿ ಶಾಸ್ತ್ರಗಳ ಪಠಿಸಿ, ನಾನು ಅದನ್ನು ಓದ್ತೀನಿ ಇದನ್ನು ಓದ್ತೀನಿ, 6 ಶಾಸ್ತ್ರ, 18 ಪುರಾಣ, 28 ಆಗಮಗಳನ್ನ ಓದ್ಕೊಂಡೇನಿ, ಎಲ್ಲಾನು ಓದ್ಕೊಂಡು ಅರ್ದು ಕುಡ್ದು ಬಿಟ್ಟೇನಿ ಅಂತೇಳಿ ನಾವೇನು ಮಾತಾಡ್ತೇವಿ, ದೀಡ್ ಪಂಡಿತರು ಅಂತ ಅನಿಸ್ಕೊಂಡೇವಿ, ಬಾಳ ಶಾಣ್ಯಾರು ಅಂತ ಅನಿಸ್ಕೊಂಡೇವಿ. ಅಷ್ಟೆಲ್ಲಾ ಓದಿ ಭಾರೀ ಶಾಸ್ತ್ರಗಳ ಪಠಿಸಿ, ಗಿಳಿ ಓದಿದಂಗ ಓದ್ತೇವಿ, ಪಠಿಸಿ ಮತ್ತು ಒಳ್ಳಿ ಅದನ್ನ ಹೊರಗ ಬಿಡ್ಲಾರ್ದೆ, ಆ ಜ್ಞಾನವನ್ನ ಪಸರಿಸಲಾರ್ದೆ, ಅರಿಯೋ ನೀರು ಅರಿಯಕ್ಕೆ ಬಿಡ್ಲಾರ್ದೆ ಅದನ್ನ ಕೂಡಿಟ್ಟು ಹೊಲಸಿಗೆಡಿಸಿ, ಎಲ್ಲಾ ಓದಿದ ಗಿಳಿ ಪಂಜರದೊಳಗೆ ಬಿದ್ದು ಒದ್ದಾಡೋ ಹಂಗ ನಾವು ಮತ್ತು ಅಜ್ಞಾನದೊಳಗೆ ಬಿದ್ದು ಒದ್ದಾಡ್ತೇವೆ ಅಂತೇಳಿ ಸೂಕ್ಷ್ಮವಾಗಿ ಇಲ್ಲಿ ಶರೀಫ್ ಸಾಹೇಬರು ಹೇಳ್ತಾರ. ಮನಸ್ಸಿನ ಮೂಲಕ ಈ ಮನಸ್ಸ ಬಹಳಷ್ಟು ಕೆಟ್ಟದ್ರಿ. ಈ ಕಣ್ಣಿನ ಗುಡ್ಡಿ ಬಹಳಷ್ಟು ಕೆಟ್ಟದ್ದು. 1 ಸೆಕೆಂಡಿಗೆ 1000 ಕಡೆ ತಿರುಗಾಡಿ ಬರ್ತದ. ಈ ಮನಸ್ಸು ಇನ್ನೂ ವೇಗದ್ದು. ಈ ಮನಸ್ಸನ್ನ ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಡಿಬೇಕು ಅಂತಂದ್ರ ದೃಢವಾದ ಮನಸ್ಸು ಬೇಕು. ನಾನು ಬದಲಾಗಬೇಕು ಅನ್ನುವಂತ ಇಚ್ಛಾಶಕ್ತಿ ನನ್ನೊಳಗೆ ಬಂತು ಅಂತಂದ್ರ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಬದಲಾಗ್ತದ. ಹಾಲಿನಿಂದಡೆ ಸುಳಿದ ಗಾಳಿ ನಿಲ್ಲುವುದು. ನಮ್ಮ ಕಣ್ಣಿನ ರೆಪ್ಪೆ ನಿಂತು ಅಂತಂದ್ರ ಗಾಳಿ ಆಟೋಮೆಟಿಕ್ ಆಗಿ ಸಹಜವಾಗಿ ನಿಂತು ಬಿಡ್ತದಂತ. ಆದ್ರ ಆ ಕಣ್ಣನ್ನ ನಿಲ್ಸಕ್ ನಾವು ತಯಾರಿಲ್ಲ, ನಾವು ಬದಲಾಗ್ಲಕ್ ತಯಾರಿಲ್ಲ. ನಾವು ಅಜ್ಞಾನದೊಳಗೆ ಮುಳುಗ್ತೇವಿ ಅನ್ನುವಂತ ಹಾದಿಯನ್ನ ಹಿಡ್ಕೊಂಡು ನಾವು ಹೊಂಟೇವಿ ಅಂತಾರ. ಹೊಲಸಿನ ಸಿಂಬಳ ಸೇವಿಪ ನೊಣದಂತೆ. ಹೊಲಸಿನ ಮೇಲೆ ನೊಣಗಳು ಕುಂತಿರ್ತಾವ, ಗಮನಿಸಿರ್ಬೋದು ನೀವು. ಏನು ನೊಣಗಳು ಕುಂತು ಅದನ್ನ ಸೇವನೆ ಮಾಡ್ತಿರ್ತಾವ. ತಿಳಿದು ವಿಷಯಕ್ಕೆ ಬೀಳುವೆ ಮನಸ್ಸೆ. ಅದು ಹೊಲಸಂತ ಗೊತ್ತಿರ್ತದ ನೊಣಕ್ಕ. ಗೊತ್ತಿದ್ದು ಆ ಹೊಲಸಿನ ಮೇಲೆ ಹೋಗಿ ಆ ನೊಣಗಳು ಕೂತಾವ. ಹಾಂಗ ನಿನ್ನ ಮನಸ್ಸು ಆಗ್ಯದ ಅಂತಾರ. ನಿನ್ನ ಮನಸ್ಸು ಕೂಡ ಆ ಹೊಲಸಿನ ಮ್ಯಾಲ ಕುಂಡ್ರುವಂತ ನೊಣದಂಗ ಮಾಡ್ಕೊಂಡಿ ನೀನು ನಿನ್ನ ಮನಸ್ಸನ್ನ. ತಿಳಿದು ತಿಳಿಲಾರದ ತಪ್ಪಿಗೆ ಯಾರು ಹೊಣೆಗಾರರಲ್ಲ, ನೀನು ಹೊಣೆಗಾರನಲ್ಲ. ಆದ್ರ ತಿಳಿದು ಮಾಡ್ತೀಯಲ್ಲ, ಅಲ್ಲಿ ಕಲ್ಲು ಐತಿ ಅಂತ ಗೊತ್ತಿರ್ತದ ನಿನಗ, ಆದ್ರೂ ಕೂಡ ಅಲ್ಲಿ ಬೇಕಂತಲೇ ಕಾಲಿಟ್ಟು ಎಡವುತಿ ಅಂತಂದ್ರ ನಿನ್ನಷ್ಟು ಅಜ್ಞಾನಿ ಈ ಜಗತ್ನಾಗ ಯಾರು ಇಲ್ಲ. ಆ ಕಲ್ಲನ್ನ ಸರಿಸಿ ಹೋಗವ ಅದಕ್ಕಿಂತ ದೊಡ್ಡ ಜ್ಞಾನಿ ಯಾವುದೂ ಇಲ್ಲ. ತಿಳಿದು ವಿಷಯಕ್ಕೆ ಬೀಳುವೆ ಮನಸ್ಸೆ. ನಿನಗೆ ತಿಳಿದು ವಿಷಯಾಸಕ್ತಿಗಳಿಗೆ ಜೋತ್ ಬೀಳ್ತಿದಿ, ಮತ್ತೊಬ್ಬರ ಹೆಣ್ಣಿನ ಮೇಲೆ ಕಣ್ಣಾಗ್ತಿದಿ, ಮತ್ತೊಬ್ಬರ ದುಡ್ಡಿಗೆ ಆಸೆ ಪಡ್ತಿದಿ, ಮತ್ತೊಬ್ಬರ ಆಸ್ತಿಗೆ ಆಸೆ ಪಡ್ತಿದಿ, ಮತ್ತೊಬ್ಬರ ಕುರ್ಚಿಯನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದಿ. ಮೋಸ, ವಂಚನೆ, ದಗಾಕೋರದೊಳಗೆ ಬಿದ್ದು ನಿನ್ನನ್ನ ನೀನು ಮರಿತಿದಿ, ನಿನ್ನೊಳಗಿರುವಂತ ಪರಮಾತ್ಮನನ್ನ ಮರಿತಿದಿ ಅಂತ ಶರೀಫ್ ಸಾಹೇಬರು ಇಲ್ಲಿ ಹೇಳಕ್ ಹೊಂಟಾರ. ಶಿಶುನಾಳ ದೀಶನ ಕಾಲಿಗೆ ಬಿದ್ದರೆ ವ್ಯಸನವ ಹರಿಸಿ ಕಾಯುವನೆಲೋ ಮನಸ್ಸೆ. ನಾವು ಒಂದು ದಿವಸನೂ ಕೂಡ ಶಿವ ಎನ್ನಲಿಲ್ಲ, ಶಿವನಾಮ ಸ್ಮರಣೆ ಮಾಡಲಿಲ್ಲ. ಶರಣರು ಹೇಳ್ತಾರ, ಒಂದು ದಿವಸನೂ ಕೂಡ ನೀನು ಶಿವನ ನೆನೆಸ್ಲಿಲ್ಲ. ಹಿಂಗೆ ಮನಿ ತಿರುಗಾಡಕ್ ಬಂದೇನೆ ಇಲ್ಲ, ಒಂದು ಕಡೆ ನೆಲೆ ನಿಲ್ಲಕ್ ಬಂದೇನಿ ಅಂತ ಶರಣರು ಹೇಳ್ತಾರ. ಕಡ್ಕೋಳ ಮಡಿವಾಳಪ್ಪನವರು ಮಚ್ಚಿಲೇ ಹೊಡಿರವಗ ಮಚ್ಚಿಲೇ ಹೊಡಿರವಗ ಮಚ್ಚಿಲೆ ಹೊಡಿರವಗ
ಕಚ್ಚಿಗಡಕ ನಿಜ ಎಚ್ಚರರಿಯದ ಹುಚ್ಚು ನಾಯಂಗ ಮನಿ ಮನಿ ತಿರ್ಗಾವಂಗ. ಈ ಜಗತ್ನ್ಯಾಗ ದೇವರೊಬ್ಬನೇ. ಅಜ್ಞಾನದ ಬಾವಿಯೊಳಗೆ ಬಿದ್ದಾಗ ನಮಗೆ ಏನು ಕಾಣಿಸೋದಿಲ್ಲ, ಬರೀ ಅಜ್ಞಾನನ ಕಾಣ್ತದ. ಅದನ್ನ ಅಜ್ಞಾನ ಬಾವಿಯನ್ನ ಹತ್ತಿ ಮ್ಯಾಲಿ ಬಾ, ಶಿಶುನಾಳಧೀಶನ ಕಾಲಿಗೆ ಬಿದ್ದರೆ, ಕಾಲು ಅಂತಂದ್ರ ಪಾದ, ಪಾದ ಅಂತಂದ್ರ ಅಡಿ, ಅಡಿ ಅಂತಂದ್ರ ಜ್ಞಾನ. ಈ ಜ್ಞಾನವನ್ನ ಹಿಡಿಬೇಕು. ಶಿಶುನಾಳಧೀಶನ ಜ್ಞಾನವನ್ನ ನೀನು ಹಿಡಿಯೋದಿಲ್ಲ ಅಲ್ಲಿವರೆಗೂ ನೀನು ಎಚ್ಚರ ಆಗೋದಿಲ್ಲ. ಒಂದು ಹೆಜ್ಜೆಯನ್ನ ನೀನು ಸತ್ಯದ ಕಡೆಗೆ, ಜ್ಞಾನದ ಕಡೆಗೆ, ದೇವರ ಕಡೆಗೆ ಒಂದು ಹೆಜ್ಜೆಯನ್ನ ಇಟ್ಟು ಬಂದ್ರ ಆ ದೇವರ ನಿನ್ನ ಕಡೆಗೆ 10 ಹೆಜ್ಜೆ ಇಟ್ಟು ಬರ್ತಾನೋ ಅನ್ನೋದು ಒಂದು ಮಾತು. ನಿನ್ನ ವ್ಯಸನನೆಲ್ಲ, ನಿನ್ನ ಕೆಟ್ಟ ಆಲೋಚನೆನೆಲ್ಲ, ನಿನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲಾನು ಕಿತ್ತು ಹೆಸದು ಬಿಡ್ತಾನ. ಆದ್ರೆ ನೀ ಏನ್ ಮಾಡುವಲ್ಲಿ, ಒಂದು ಸಲನು ಅವನ ಕಡೆ ಮನಸ್ಸು ಮಾಡುವಲ್ಲಿ, ಅವನ ಕಡೆ ಹೋಗ್ಬೇಕು ಅಂತೇಳಿ ಮನಸ್ಸು ಮಾಡುವಲ್ಲಿ. ನೀನು ಯಾವ ಕಡೆಗೆ ಹೊಂಟಿ? ವ್ಯಸನಿ ಆಗಕ್ ಹೊಂಟಿ. ವ್ಯಸನಿ ಅಂತಂದ್ರ ಪಬ್ಬು, ಬಾರು, ಸಿಗರೇಟು, ಸಾರಾಯಿ, ಗುಟ್ಕಾ ಮತ್ತು ಏನೇನೋ ಮಾಡಕ್ ಹೊಂಟಿ. ಆದ್ರೆ ನಿನ್ನೊಳಗ ನೀನು ಸತ್ಯವನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಲ್ಲಿ, ಸತ್ಯದ ಕಡೆಗೆ ಒಂದು ಹೆಜ್ಜೆಯನ್ನ ಇಟ್ಟು ಮುಂದೆ ಹೋಗುವಲ್ಲಿ. ಸುಳ್ಳೇ ನಮ್ಮನಿ ದೇವರು ಅಂತೇಳಿ ನೀನು ಹೊಂಟಿ. ಅದನ್ನ ಬಿಡು, ಚೀ ಹುಚ್ಚಿ ಮರಳೆ, ಅದನ್ನ ಬಿಟ್ಟು ಬಿಡು ಅಂತೇಳಿ ಶರೀಫ್ ಸಾಹೇಬ್ರು ಈ ಪದ್ಯದ ಮೂಲಕ ನಮ್ಮ ಮನಸ್ಸನ್ನ ತಿದ್ಲಿಕ್ಕೆ ಹೊಂಟಾರ. ನಮ್ಮ ಮನಸ್ಸು ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲೊಡಿದು ನಿಲ್ಲಿಸೋ ಜಾಣ ಅಂತೇಳಿ ತಮ್ಮ ಇನ್ನೊಂದು ಪದ್ಯದೊಳಗೆ ಏನ್ ಹೇಳ್ತಾರ, ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ, ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲೊಡೆದು ನಿಲ್ಲಿಸೋ ಜಾಣ. ನೀನು ಬಾವ್ಯಾಗಿನ ಕಪ್ಪಿ ಆಗಬೇಡ, ಪಂಜರದಾಗಿನ ಗಿಳಿ ಆಗಬೇಡ, ಅಜ್ಞಾನಿ ಆಗಬೇಡ, ಹೊಲಸನ್ನ ತಿನ್ನುವಂತ ನಾಯಿ ಆಗಬೇಡ, ಹೊಲಸಿನ ಮೇಲೆ ಕುಂಡ್ರುವಂತ ನೊಣ ಆಗಬೇಡ. ನೀನು ಮೊದಲು ಏನಾದರೂ ಆಗು, ಮೊದಲು ಮಾನವನಾಗು.